ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಕರ್ಜಿಗೆ ಅಂತ. ನಾನು ಕಾರ್ತಿಕ್ ನೇತ್ರಾಲಯಕ್ಕೆ ತುಂಬ ಹತ್ತಿರವಾಗಿದ್ದೇನೆ. ಅಂತರದಿಂದಲ್ಲ, ಹೃದಯದಿಂದ ತುಂಬ ಹತ್ತಿರ ಆಗಿದ್ದೇನೆ. ನನ್ನ ಹೆಂಡತಿ ಪರಿಮಳಗೆ ಒಂದು ಕಣ್ಣಿನ ದೋಷ ಕಂಡಾಗ ತಕ್ಷಣ ನೆನಪಾದದ್ದು ಡಾಕ್ಟರ್ ರವೀಂದ್ರ ಹಾಗೂ ಡಾಕ್ಟರ್ ಕಾರ್ತಿಕ್ ಅವ್ರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ತಿಕ್ ನೇತ್ರಾಲಯಕ್ಕೆ. ಇದೊಂದು ಸಮಾಧಾನ ಕೇಂದ್ರ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಕೇಂದ್ರ, ಮನಸ್ಸಿಗೆ ಧೈರ್ಯ ಕೊಡುವಂಥ ಕೇಂದ್ರ. ಅವರ ಕಣ್ಣಿಗೆ ಮಾತ್ರ ಔಷಧಿ ಚಿಕಿತ್ಸೆ ಮಾಡಲ್ಲ, ಮನಸ್ಸಿಗೆ ಮಾಡ್ತಾರೆ. ನನಗೆ ಆತಂಕ ಆಗಿತ್ತು, ಹೆಂಡತಿ ಕಣ್ಣಿನ ತೊಂದರೆ ಆದಾಗ ಅವ್ರು ಎಷ್ಟು ನಿರಾಳವಾಗಿ ಮಾಡಿದರು ಅಂದರೆ, ಚಿಕಿತ್ಸೆ ಕೊಡೋದ್ರ ಜೊತೆಗೆ ಮನಸ್ಸನ್ನು ಹಗುರ ಮಾಡಿ ಏನೂ ತೊಂದರೆ ಇಲ್ಲಪ್ಪ ಅಂತ ಅನಿಸೋ ಹಾಗೆ. ನನಗೆ ಕಾರ್ತಿಕ್ ನೇತ್ರಾಲಯ ವಿಶೇಷ ಅದು ಅಂತ ಅನಿಸುತ್ತೆ. ನನಗೆ ಅವ್ರು ಬರೀ ಕಣ್ಣಿಗೆ ಮಾತ್ರ ಚಿಕಿತ್ಸೆ ಮಾಡಲ್ಲ, ಇಡೀ ಮನಸ್ಸಿಗೆ, ದೇಹಕ್ಕೆ ಸಮಾಧಾನ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯ ಅನಿಸಿದ್ದು ನನಗಂದರೆ, ಇಲ್ಲಿ ಒಳಗೆ ಬರುವಾಗ ದ್ವಾರಪಾಲಕರಿಂದ ಹಿಡಿದು ಡಾಕ್ಟರ್ ರವೀಂದ್ರವರೆಗೂ ಒಬ್ಬರ ಮುಖದಲ್ಲೂ ಗಂಟು ಮುಖ ಇಲ್ಲ, ಚಿಂತೆ ಇಲ್ಲ, ಎಲ್ಲರೂ ನಗ್ತಾ ಇರ್ತಾರೆ. ಆ ಮನಸ್ಸಿದೆಯಲ್ಲ, ಬಂದವರಿಗೆಲ್ಲ ಹಗುರ ಮಾಡುವಂಥದ್ದು. ಸಾಮಾನ್ಯವಾಗಿ ನಾವು ಬರುವಾಗ ದುಗುಡ ಹೊತ್ಕೊಂಡು ಬರ್ತೇವೆ, ಚಿಂತೆ ಹೊತ್ಕೊಂಡು ಬರ್ತೇವೆ, ಆತಂಕ ಹೊತ್ಕೊಂಡು ಬರ್ತೇವೆ. ಇಲ್ಲಿ ಬಂದ ತಕ್ಷಣ ಬನ್ನಿ ಒಳಗೆ ಕೂತ್ಕೊಳ್ಳಿ, ಏನು ಬೇಕಾ, ನೀರು ಬೇಕಾ, ಈ ಆರೈಕೆ ಮಾಡೋದಿದೆಯಲ್ಲ, ಈ ಪ್ರೀತಿಯನ್ನು ಎಲ್ಲೂ ನೋಡೋಕ್ಕೆ ಸಿಗಲ್ಲ ನಿಮಗೆ. ಅದರಿಂದ ನನಗೆ ಅನಿಸಿದ್ದು ಕಾರ್ತಿಕ್ ನೇತ್ರಾಲಯ ಒಂದು ನೆಮ್ಮದಿಯ ತಾಣ. ಆಸ್ಪತ್ರೆ ಅನಿಸೋದೇ ಇಲ್ಲ ಇಲ್ಲಿ ಬಂದಾಗ. ತೋರಿಸುವಂಥ ಅಂತಃಕರಣ, ಪ್ರೀತಿ ತುಂಬ ಮೆಚ್ಕೋಬೇಕಾಗುತ್ತೆ. ಅದಕ್ಕೆ ನನಗನ್ಸುತ್ತೆ ಕಾರ್ತಿಕ್ ನೇತ್ರಾಲಯ ಬೆಂಗಳೂರಲ್ಲಿ ಬಹುದೊಡ್ಡ ಚಿಕಿತ್ಸಾ ಕೇಂದ್ರ, ಕಣ್ಣಿಗೆ, ಮನಸ್ಸಿಗೆ, ಹೃದಯಕ್ಕೆ ಹೀಗೆ ಬೆಳೀಲಿ ಅಂತ ನನ್ನ ಆಶಯ.